ಬೇಗ ಬಂದಿದ್ದೀನಿ ಅಂದರೆ ನಮ್ಮ ಜಿಮ್ ಕೂಡ ಓಪನ್ ಇಲ್ಲ ಇನ್ನು. ಸ್ವಂತ ಊರು ಬ್ಯಾಂಗ್ಳೂರೇನೆ. ಹುಟ್ಟಿದೂರು ಬ್ಯಾಂಗ್ಳೂರು ಎಲ್ಲ ಬ್ಯಾಂಗ್ಳೂರು. ನಮ್ಮದು ಚಿಕ್ಕಮಂಗ್ಳೂರು. ಕೆಲಸ ಮಾಡ್ತಿದ್ದೀರಾ? ಸುಮಾರು ಒಂದು 20 ವರ್ಷದಿಂದ ಇಲ್ಲೇ ಇದ್ದೀವಿ. 20 ವರ್ಷ ನಮ್ಮ ಇಂದ? ಅತ್ತೆ ಮಾವ ಎಲ್ಲ ಇಲ್ಲೇ ವ್ಯಾಪಾರ. ಫ್ಯಾಮಿಲಿ ಎಲ್ಲ ಇಲ್ಲೇ. Un aplauso para mami y papi, porque en verdad rompieron. ಹಲೋ ಎವ್ರಿಬಡಿ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಬೆಳಿಗ್ಗೆ ಎದ್ದು ಇವಾಗ ಜಿಮ್ ಹೋಗ್ತಿದ್ದೀವಿ. ಇವತ್ತು ಬೇರೆ ನೆಕ್ಸ್ಟ್ ಡೇ. ಇವತ್ತಿನ ಪ್ಲ್ಯಾನ್ ಏನಂದರೆ ದೇವಸ್ಥಾನ ಹೋಗಬೇಕು. ಎಷ್ಟು ಬೇಗ ಬಂದಿದ್ದೀನಿ ಅಂದರೆ ನಮ್ಮ ಜಿಮ್ ಕೂಡ ಓಪನ್ ಇಲ್ಲ ಇನ್ನು. ನಾನು ಜಿಮ್ ಓಪನ್ ಇರುತ್ತಂತಾನೆ ಬಂದೆ, ಯಾಕಂದರೆ ಬೇಗನೂ ಹೋಗ್ಬೇಕು, ನಾನು ಎಲ್ಲ ಆಚೆ ಹೋಗ್ಬೇಕು. ಇವಾಗ ನೋಡಿದ್ರೆ ಅದು ಓಪನ್ ಇಲ್ಲ. ಫಸ್ಟ್ ಟೈಮ್ ಆಗಿದೆ ಇಷ್ಟು ಬೇಗ ಬಂದಿರೋದು. ಎದ್ದೇ ಬಂದೆ ಗೈಸ್, ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ. ಇದೇ ನೋಡ್ಕೊಳ್ಳಿ ಗೈಸ್. ತಿಂಡಿಗೆ ಬಂದಿದ್ದೀವಿ ನೋಡಿ ಗೈಸ್, ತಿಂಡಿ. ಎಲ್ಲಿ ಬಂದಿದ್ದೀವಿ ಗೆಸ್ ಮಾಡಿ. ನಾವು ಎಕ್ಸಾಮ್ಗಿಂತ ಮುಂಚೆನೇ ಆ್ಯಕ್ಚುಲಿ ಬೆಳ್ಕೊಂಡಿದ್ವಿ ದೇವಸ್ಥಾನಕ್ಕೆ ಬರಬೇಕಿತ್ತು ಅಂತ. ನಾರ್ಮಲ್ ಇಸ್ಕಾನ್ ಎಲ್ಲ ಆಯಿತು, ಬಟ್ ಬನಶಂಕರಿ ದೇವಸ್ಥಾನಕ್ಕೆ ಬಂದಿರಲಿಲ್ಲ. ಸೊ ಬರೀ ದರ್ಶನ ಮುಗಿಸ್ಕೊಂಡು ಬರೋಣ. ಇವರೆಲ್ಲ ದೇವಸ್ಥಾನ ಆಚೆ ಇದ್ದಾರೆ. ಸೊ ಇವ್ರಿಗೆ ಸ್ವಲ್ಪ ಕ್ವಶನ್ಸ್ ಕೇಳೋಣ ಬನ್ನಿ. हाय भैया, आप किधर से हो? बिहार से। बिहार से। आप कितने साल से ये काम कर रहे हो? इधर हो? 10 रोज हुआ है। कैसा चल रहा है व्यापार सब? अच्छा चल रहा है? ठीक रहा। आपका नाम क्या है? राकेश कुमार। राकेश सर, आपका? सरपंच आप कहाँ से हो? बिहार से। आप भी बिहार से ही हो? हाँ, नाश्ता हो गया? नाश्ता हो गया। क्या खाया? अभी खाया, परोठा खाया। आप भी दोनों सेम ही हो? हाँ। ಥ್ಯಾಂಕ್ ಯು. ಅಕ್ಕ, ಎಲ್ಲಿಂದ ನೀವು ಬರ್ತಿದ್ದೀರಾ? ಇಲ್ಲೇ ಬನಶಂಕರಿ, ಗುಲ್ಬರ್ಗ ನಮ್ಮೂರು. ಗುಲ್ಬರ್ಗ. ಇಲ್ಲಿ ಯಾವಾಗಿಂದ ಬಂದಿದ್ದೀರಾ? 2 ವರ್ಷ ಆಯ್ತು. 2 ವರ್ಷ ಆಯ್ತು. ವ್ಯಾಪಾರ ಎಲ್ಲ ಹೆಂಗಿದೆ? ವ್ಯಾಪಾರ ಚೆನ್ನಾಗಿದೆ ಅಣ್ಣ. ಚೆನ್ನಾಗಿದೆ. ದೇವ್ರದ್ದು ಏನಾದರೂ ಹಿಸ್ಟ್ರಿ ಗೊತ್ತಾ? ಏನು ಅಂದ್ರೆ ಕತೆ? ಏನು ಗೊತ್ತಿಲ್ಲ ಅಣ್ಣ, ಮೊದಲಿಂದ ಹೋಗಲ್ಲ ನಾವು. ಇಲ್ಲೇ ವ್ಯಾಪಾರ ಎಲ್ಲ ಓಕೆನಾ? ಚೆನ್ನಾಗಿ ನಡೀತಿದ್ಯಾ? ವ್ಯಾಪಾರ ಮಾಡಿ. ನಿಮ್ಮ ಹೆಸರು? ಸುನೀಲ್. ಅಕ್ಕ, ನಿಮ್ಮ ಹೆಸರು ಏನು? ನನ್ನ ಹೆಸರು ತಾಯಮ್ಮ. ಇಲ್ಲಿ ಎಷ್ಟು ವರ್ಷ ಎಲ್ಲ ಕೆಲಸ ಮಾಡ್ತಿದ್ದೀರಾ? ಸುಮಾರು ಒಂದು 20 ವರ್ಷದಿಂದ ಇಲ್ಲೇ ಇದ್ದೀವಿ. 20 ವರ್ಷ ನಮ್ಮ ಇಂದ? ಅತ್ತೆ ಮಾವ ಎಲ್ಲ ಇಲ್ಲೇ ವ್ಯಾಪಾರ. ಫ್ಯಾಮಿಲಿ ಎಲ್ಲ ಇಲ್ಲೇ. ವ್ಯಾಪಾರ ಎಲ್ಲ ಹೆಂಗ್ 20 ನಡೀತಿದೆ? ವರ್ಷದಿಂದ ಇದ್ದಾರೆ. ಓ ಹೌದಾ? ವ್ಯಾಪಾರ ಎಲ್ಲ ಹೆಂಗಿದೆ? ಪರವಾಗಿಲ್ಲಪ್ಪ. ಪರವಾಗಿಲ್ಲ. ಇದ್ರದ್ದು ದೇವಸ್ಥಾನದ ಕತೆ ಎಲ್ಲ ಗೊತ್ತಾ? ದೇವಸ್ಥಾನದ್ದು ಅಂದ್ರೆ ಓಲ್ಡ್ ಹಿಸ್ಟ್ರಿ ಕತೆ. ಹಿಸ್ಟ್ರಿ ಅಂದ್ರೆ ದೇವ್ರದ್ದು ಕತೆ ಗೊತ್ತಾ? ದೇವ್ರದ್ದು ಅಂದರೆ ಅಮ್ಮಂದು ಒಂದು ಮಹಿಮೆ ಇದೆ. ಹಾ. ಆದ್ರಿಂದ ಎಲ್ಲ ಬರೋ ಭಕ್ತಾದಿಗಳಿಗೆಲ್ಲ ತುಂಬ ಒಂದು ಅನುಕೂಲ ಆಯ್ತಾ ಇದೆ. ಅಮ್ಮನ ನಂಬಿ ಬರ್ತಾ ಇದ್ದಾರೆ, ಅದು ಒಳ್ಳೇದಾಗ್ತಾ ಇದೆ. ಯಾವ ದಿನ ಸಖತ್ ರಶ್ ಇರುತ್ತೆ? ಯಾವ ದಿನ ಅಂದರೆ ಶುಕ್ರವಾರ ಅಂತೂ ಕಾಲಿಡಕ್ಕೆ ಜಾಗ ಇದೆ. ಜಾಗನೇ ಇರೋದು. ಅಷ್ಟು ರಸ್ ಅವಾಗ ಇರ್ತದೆ. ನಿಮ್ಗೂ ವ್ಯಾಪಾರ ಚೆನ್ನಾಗಿ. ನಿಮ್ಮ ಹೆಸರು? ಹೆಸರು ಲಕ್ಷ್ಮಮ್ಮ. ನೀವು ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತೀವಿ? 35 ವರ್ಷ. 35 ವರ್ಷದಿಂದ. ಹಾಂ, ಏನು ಫುಲ್ ನಿಮ್ಮ ಫ್ಯಾಮಿಲಿ ಎಲ್ಲನಾ ಇಲ್ಲ ನೀವು ಒಬ್ಬರೇ? ನಮ್ಮ ಫ್ಯಾಮಿಲಿ ಎಲ್ಲ ಇದರಲ್ಲೇ ವ್ಯಾಪಾರ ಮಾಡಿದ್ವಿ. ವ್ಯಾಪಾರ ಎಲ್ಲ ಹೆಂಗ್ ನಡೀತಿದೆ? ಪರವಾಗಿಲ್ಲಪ್ಪ. ಎಲ್ಲ ಚೆನ್ನಾಗಿದೆ. ಇದೇ ಎಲ್ಲ ಇದೇ ಐಟಮ್ ಹಾಕೋದು ನಾವು. ಯಾವ ದಿನ ಸಖತ್ ರಶ್ ಇದೆ? ಶುಕ್ರವಾರ, ಮಂಗಳವಾರ, ಭಾನುವಾರ, ಗೌರ್ಮೆಂಟ್ ರಜಾ ಇದ್ದ ದಿವಸ, ಅಮಾವಾಸ್ಯೆ, ಪೌರ್ಣಮಿ ದಿವಸ ರಶ್ ಇರುತ್ತೆ. ಯಾಕೆ ಎಲ್ಲರೂ ಇಲ್ಲೇ ಬರ್ತಾರಲ್ವಾ? ಇವಾಗ ಎಲ್ಲರೂ ಫೇಮಸ್ ಅವ್ರಿಗೆ ಟೆಂಪಲ್ ಏನೇ. ಬನಶಂಕರಿ ಟೆಂಪಲ್ ಯಾಕೆ ಫೇಮಸ್ ಆಯಿತು ಅಂತಂದರೆ, ಅದು ಭಕ್ತಿಯಿಂದ ನಡ್ಕೊಳೋರಿಗೆ ಒಳ್ಳೆತನ ನಡ್ಕೊಂಡು ಕೊಟ್ಟಿದ್ದಾರೆ ಬನಶಂಕರಮ್ಮ. ಕೆಟ್ಟತನ ನಡ್ಕೊಳೋರಿಗೆ ಕೆಟ್ಟ ಥರ ಕೆಲಸ ಕೊಡುತ್ತೆ. ಆದರೆ ನಾವು ಎಷ್ಟು ಒಳ್ಳೆತನದಲ್ಲಿ ಕೆಲಸ ಮಾಡ್ತೀವೋ ಅಷ್ಟು ಒಳ್ಳೆತನದಲ್ಲಿ ದೇವರು ಒಳ್ಳೇದು ಮಾಡ್ತಾನೆ. ಅದೊಂದು ಒಳ್ಳೆಯದು. ಇಲ್ಲಿ ನಿಂಬೆಹಣ್ಣಾರ, ನಿಂಬೆಹಣ್ಣಿನ ದೀಪ ಅಂದರೆ ಫೇಮಸ್ಸು. ಆ ಕೆಲಸ ಮಾಡಿದ್ರೆ ಅವ್ರು ಏನು ನೆನೆಸ್ಕೊಳ್ತೀರೋ ಆ ಕೆಲಸ ಸಕ್ಸಸ್ ಆಗುತ್ತೆ. ಕೊಡಿ ಸ್ವಲ್ಪ ಅವ್ರಿಗೆ. ಸರಿ ಸರಿ. ನಿಮ್ಮ ಸ್ವಂತ ಊರು? ಬ್ಯಾಂಗ್ಳೂರೇನೆ. ಹುಟ್ಟಿದೂರು ಬ್ಯಾಂಗ್ಳೂರು ಎಲ್ಲ ಬ್ಯಾಂಗ್ಳೂರು. ನಮ್ಮದು ಚಿಕ್ಕಮಂಗ್ಳೂರು. ಚಿಕ್ಕಮಂಗ್ಳೂರು? ಹಾಂ, ಕಡೂರು ಹತ್ರ ಚಿಕ್ಕಮಂಗ್ಳೂರು. ಏಳು ಚಿಕ್ಕಮಂಗ್ಳೂರು. ಹೌದಾ? ನಮ್ಮ ಮಕ್ಕಳೆಲ್ಲ ವ್ಯಾಪಾರ ಮಾಡೇ ಒಬ್ಬಳು ಡಾಕ್ಟ್ರು ಮಾಡಿ MD ಮಾಡಿ, ಆಮೇಲೆ ಕೆನಡಾದಲ್ಲಿ ಸರ್ಜನ್ ಡಾಕ್ಟ್ರು. ಓ, ಮಕ್ಕಳು? ಹಾಂ, ಚಿಕ್ಕ ಮಗಳು. ದೊಡ್ಡ ಮಗಳು ಇಂಜಿನಿಯರ್ ಮಾಡಿ MTech ಮಾಡ್ಕೊಂಡ್ಳು. ಎಲ್ಲಿ? ಇಲ್ಲೇ ಬೆಂಗಳೂರಲ್ಲೇ. ಈಗ ಉಡುಪಿ ಒಳಗೆ ಗೌರ್ಮೆಂಟ್ ಪ್ರೊಫೆಸರ್ ಆದ್ರು. ಮಗ ಸೊಸೆ ಎಲ್ಲ ಇಂಜಿನಿಯರ್. ಸೆಟ್ಲ್ ಆಗಿ? ಹಾಂ, ಎಲ್ಲ ಸೆಟ್ಲ್ ಆಗಿದ್ದಾರೆ. ಏನು ತೊಂದರೆ ಇಲ್ಲ ನಮಗೆ.
ಓಕೆ ಇದು ಹೇಳಿ ಯಾರು ಹೇಳಿ ಆ ಥರ ಎಲ್ಲ ಬರಲ್ಲ ಬಂದರೆ ಆ ಥರ ಎಲ್ಲ ಬರೋದಿಲ್ಲ. ಬಂದರೆ ಹೇಳ್ತೀನಲ್ವ ನಾನು. ಓಕೆ ಥ್ಯಾಂಕ್ ಯು. ಯಾವ್ದ್ರಲ್ಲಿ ಬರುತ್ತೆ? ಮಸಾಲ ಎಲ್ಲ ಮುಗಿಸಿ ಊಟ ಮಾಡೋಣ ಅಂತ ದೇಸಿ ಮಸಾಲಾಗೆ ಬಂದಿದ್ದೀವಿ ಗೈಸ್. ಬಫೆ ಸಿಸ್ಟಮ್. ಲೆಟ್ಸ್ ಸಿ ಹೆಂಗಿರತ್ತೆ ಅಂತ. ಇದು ಅನ್ಲಿಮಿಟೆಡ್ ಬಫೆ. ಕಾಲೇಜ್ ಹತ್ರನೂ ಇದೆ. ಅನ್ಲಿಮಿಟೆಡೇ ಬಫೆ ಇರೋದು. ನೋಡೋಣ ಗೈಸ್ ಎಷ್ಟು. ನಾನಂತೂ ಡಯಟಲ್ಲಿದ್ದೀನಿ. ಇವರೆಲ್ಲ ಡಯಟ್ ಬ್ರೇಕ್ ಮಾಡ್ತಾರಾ? ಇವರು ಡಯಟಲ್ಲಿ ಇದ್ದಾರೆ ಆ್ಯಕ್ಚುಲಿ. ನೋಡೋಣ ಹೆಂಗೆ. ಪ್ಲೀಸ್ ನೋಡೋಕ್ಕೆ ಚೆನ್ನಾಗಿದೆ. ಬಫೆ ಸ್ಟಾರ್ಟ್ ಮಾಡೋಣ ಬನ್ನಿ ಗೈಸ್. ಗೈಸ್ ಊಟ ಬಂತು, ಬನ್ನಿ ಸ್ಟಾರ್ಟ್ ಮಾಡೋಣ. ನಾನು ಪನ್ನೀರೆಲ್ಲ ತೊಗೊಂಡಿದ್ದೀನಿ. ಹೆಲ್ತಿನೇ. ಇದು ಹೆಲ್ತಿ, ಇದು ಹೆಲ್ತಿ. ಬನ್ನಿ ಗೈಸ್ ಊಟ ಸ್ಟಾರ್ಟ್ ಮಾಡೋಣ. ಊಟ ರಿವ್ಯೂ ಆಮೇಲೆ ಕೊಡ್ತೀನಿ. ಗೈಸ್ ಒಳ್ಳೆ ಊಟ ತಿಂದೆ, ಚೆನ್ನಾಗಿತ್ತು ಆ್ಯಕ್ಚುಲಿ. ಇವಾಗ ಮೊಸರನ್ನ ತಿಂತಿದ್ದೀವಿ ಫ್ರೆಂಡ್ಸ್ ನೋಡಿಕೊಂಡು. ಫ್ರೆಂಡ್ಸಲ್ಲಿ ಫಸ್ಟ್ ಬಂದಾಗ ಯಾರೂ ಇರಲಿಲ್ಲ ಇಲ್ಲಿ. ನಾವು ಎಷ್ಟೊತ್ತಿಗೆ 1 o'clock ಬಂದ್ವಾ? 1 o'clock ಬಂದು ನಾನು ಯಾರೂ ಇರಲಿಲ್ಲ. ಆವಾಗ ಆ್ಯಕ್ಚುಲಿ ತೋರ್ಸೋಕ್ಕಾಗಿಲ್ಲ. ಇವಾಗ ತೋರಿಸ್ತೇನೆ ನೋಡಿ. ಒಬ್ಬರು ಮಾತ್ರ ಇದ್ದರು ಅಷ್ಟೇ ನಾವು ಬಂದಾಗ. ಇವಾಗ ಇನ್ನೇನು 5-10 minutes ಹೋಗ್ತೀವಿ. ಚೆನ್ನಾಗಿ ಬಂದುಬಿಟ್ಟಿದೆ, ನಿಂತ್ಕೊಂಡ್ಬಿಟ್ಟಿದೆ. ಅದು ಇಲ್ಲೇ ಅಲ್ಲ ಗೈಸ್, ಎಲ್ಲ ಕಡೆ ಅಷ್ಟೇ. ಫಾಸ್ಟ್ ಫುಡ್ ಇಲ್ಲ ರೆಸ್ಟೋರೆಂಟ್ಸ್ ಇಲ್ಲ ಮೆಕ್ಡಾನಲ್ಡ್ಸ್ ಮತ್ತು KFC ಇಲ್ಲಿ ಜಾಸ್ತಿ ಗೈಸ್. ಇವಾಗ ತಾನೇ ಮನೆಗೆ ಬಂದಿದ್ದೀನಿ. ಹೆವಿ ಸುಸ್ತಾಗ್ಬಿಟ್ಟಿದೆ. ಎಷ್ಟೊಂದು ದಿನ ಆದಮೇಲೆ ಗಾಡಿ ಓಡಿಸ್ಕೊಂಡು ಹೋಗಿರೋದು. ಅದು ಅಷ್ಟು ದೂರ ಹೋಗಿ ಬರೋಷ್ಟರಲ್ಲಿ 60 ಕಿಲೋಮೀಟ್ರ್ ಇವತ್ತು ಕವರ್ ಆಗಿರೋದು ಗೈಸ್. ಹಾಗೆ ಆ ಬಫೆಯಲ್ಲಿ ಮಾಡಿದ್ದು ಊಟ ಗಾಡಿ ಹಂಗೆ ಮಲ್ಕೊಂಬಿಡ್ಬೇಕು ಅನಿಸ್ತು ಗೈಸ್. ಹಂಗೋ 2-3 ಸತಿ ಅದಕ್ಕೆ ಗಾಡಿ ನಿಲ್ಲಿಸ್ಬಿಟ್ಟು ಆಮೇಲೆ ಒಂದು 5 ನಿಮಿಷ ರೆಸ್ಟ್ ತೊಗೊಂಡಿದ್ದು, ಆಮೇಲೆ ಬಂದಿದ್ದು ನಾವು. ಸೊ ಸ್ವಲ್ಪ ಹೊತ್ತು ಮಲ್ಕೊತೀನಿ. ಆಮೇಲೆ ಎಡಿಟಿಂಗ್ ಕೂಡ ಮಾಡಬೇಕು. ನೋಡೋಣ, ಆಮೇಲೆ ಸಿಗೋಣ ಗೈಸ್. ಅವಾಗಲೇ ಮಲ್ಕೊಂಡಿದ್ದು 7 ಗಂಟೆಗೆ ಎದ್ದಿದ್ದೆ. 7 ಗಂಟೆಗೆ ಎದ್ದು ಊಟ ಮಾಡ್ಕೊಂಡು ಕಾರ್ಡಿಯೋ ಆಯಿತು. ಯಾಕಂದರೆ ಈ ನಡುವೆ ನಾನು ಎಲ್ಲ ದಿನ 10K ಸ್ಟೆಪ್ಸ್ ಮಾಡಬೇಕು ಅಂತ. ಸೊ ಸ್ಟೆಪ್ಸ್ ಮುಗಿಸ್ಕೊಂಡು ಇವಾಗ ಮೇಲೆ ಬಂದೆ. ಸೊ ಇವತ್ತಿಗೆ ಇಷ್ಟೇ ಗೈಸ್. ಮತ್ತು ನಾಳೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಐ ಹೋಪ್ ಯು ಎಂಜಾಯ್ಡ್ ದಿಸ್ ವ್ಲಾಗ್. ಟೇಕ್ ಕೇರ್, ಎಂಜಾಯ್, ಬಾಯ್ ಬಾಯ್.